ಮಾರ್ಕೆಟ್ ನಾವು ಮಾತಾಡ್ತಿದ್ರೆ ಶೇರ್ ಮಾರ್ಕೆಟ್ ಬಗ್ಗೆ. ಶೇರ್ ಮಾರ್ಕೆಟ್ ಅಲ್ಲಿ ಹೇಗೆ ಕಂಪ್ನಿ ಲಿಸ್ಟ್ ಆಗ್ತಾವಂತ. ಸೊ IPO ಮುಖಾಂತರ ಒಂದು ಕಂಪ್ನಿ ಲಿಸ್ಟ್ ಆಗಿ ಆಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಬೈ ಮತ್ತು ಸೆಲ್ ಮಾಡೋದು 9:15 ಸೊ 3:15 ಬೈ ಮತ್ತು ಸೆಲ್ ಮಾಡೋದು, ಇದು ಸ್ಪೆಸಿಫಿಕ್ ಟೈಮ್ ಅಲ್ಲಿ. ಸೊ ನಮ್ಮ ಮಾರ್ಕೆಟ್ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಮಾರ್ಕೆಟ್ ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಬೈ ಮತ್ತು ಸೆಲ್ ನಡೀತಕ್ಕಂಥ ಪ್ಲಾಟ್ಫಾರ್ಮ್ಗೆ ಮಾರ್ಕೆಟ್ ಅಂತ ಕರಿತೀವಿ. ರೆಗ್ಯುಲರ್ ಆಗಿ ಬೈ ಮತ್ತು ಸೆಲ್ ನಡೀತಕ್ಕಂಥ ಒಂದು ಪ್ಲಾಟ್ಫಾರ್ಮ್ಗೆ ಮಾರ್ಕೆಟ್ ಅಂತ ಕರಿತೀವಿ. ಸೊ ಮಾರ್ಕೆಟ್ ಅಲ್ಲಿ ಏನಂದ್ರೆ 3 ಟೈಪ್ಸ್ ಆಫ್ ಮಾರ್ಕೆಟ್ ಇದೆ. ಒಂದು ವೈಟ್ ಮಾರ್ಕೆಟ್ ಅಂತ, ಇನ್ನೊಂದು ಬ್ಲಾಕ್ ಮಾರ್ಕೆಟ್, ಸೊ ಇನ್ನೊಂದು ಗ್ರೇ ಮಾರ್ಕೆಟ್. ಸೊ ವೈಟ್ ಮಾರ್ಕೆಟ್ ಅಂದ್ರೆ ಏನು? ವೈಟ್ ಮಾರ್ಕೆಟ್ ಏನಂತಂದ್ರೆ ಇದರಲ್ಲಿ ಸೆಲ್ಲು ಮತ್ತು ಬೈ ಮತ್ತು ಸೆಲ್ಲು ಲೀಗಲ್ ಆಗಿರುತ್ತೆ. ಒಂದು ಕಾನೂನು ಕಾನೂನು ಚೌಕಟ್ಟಿನಲ್ಲಿ ಲೀಗಲ್. ಯಾವ್ದು ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಕಂಪ್ನಿ ಬೈ ಮತ್ತು ಸೆಲ್ ಮಾಡ್ಬೇಕಾದ್ರೆ ಒಂದು ಎಕ್ಸ್ಚೇಂಜ್ ಮುಖಾಂತರ ನಾವು ಬೈ ಮಾಡ್ತೀವಿ. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ನಿಮಗೆ ಶೇರ್ ಮಾರ್ಕೆಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ವೈಟ್ ಮಾರ್ಕೆಟ್ ಅಂದ್ರೆ ರಿಟೇಲರ್ಸು ಮತ್ತು ಇನ್ಸ್ಟಿಟ್ಯೂಷನಲ್ಲು, ಬಿಗ್ ಬುಲ್ಸು ಮತ್ತೆ ಇಂಡಿವಿಜುವಲ್ ಇಂಡಿವಿಜುವಲ್ ಎಲ್ಲರೂ ಕೂಡ ಇಲ್ಲಿ ವೈಟ್ ಮಾರ್ಕೆಟ್ ಅಲ್ಲಿ ಒಂದು ಲೀಗಲ್ ಇರುತ್ತೆ, ಕಾನೂನು ಚೌಕಟ್ಟಿನಲ್ಲಿ ಬೈ ಮತ್ತು ಸೆಲ್ ಮಾಡಬಹುದು. ಇದು ಅಫಿಷಿಯಲ್ ಇರುತ್ತೆ ಮತ್ತು ಅಥರೈಸ್ಡ್ ಇರುತ್ತೆ. ಇದಕ್ಕೇನಂತ ವೈಟ್ ಮಾರ್ಕೆಟ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಬ್ಲಾಕ್ ಮಾರ್ಕೆಟ್. ಬ್ಲಾಕ್ ಮಾರ್ಕೆಟ್ ಏನಂತಂದ್ರೆ ಇದು ಕಂಪ್ಲೀಟ್ಲಿ ಪ್ರೈವೇಟ್. ಇದು ಯಾರು ಪಬ್ಲಿಕ್ ಅಲ್ಲಿ ಎಂಟ್ರಿ ಆಗಕ್ಕಾಗಲ್ಲ. ಸೊ ಇದು ಇನ್ನೊಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರು ಅಂದ್ರೆ ಒಂದು ಸೇರ್ ಬೈ ಮಾಡ್ಬೇಕಾದ್ರೆ ಸೊ 1 ಲ್ಯಾಕ್ ಸೇರು, 5 ಲ್ಯಾಕ್ಸ್ ಈ ತರ ಸೇರ್ ಬೈ ಮಾಡ್ತಾರೆ. ಸೊ ಇಲ್ಲಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ನಮ್ಮ ಅಮೌಂಟ್ ಅದು ಕಲೆಕ್ಟ್ ಮಾಡಿ ಒಂದು ಕಂಪ್ನಿಗೆ ಇನ್ವೆಸ್ಟ್ ಲಾರ್ಜ್ ನಂಬರ್ ಆಫ್ ಸೇರಿಂಗ್ ಮಾಡ್ತಾರಲ್ಲ. ಸೊ ಇದೇನಂತ ಯಾವುದಕ್ಕೆ ಅಂದ್ರೆ ಪ್ರೈವೇಟ್ ಅಂದ್ರೆ ಪಬ್ಲಿಕ್ ಮತ್ತು ಗೌರ್ಮೆಂಟ್ಗೆ ಇದು ಮಾಡಕ್ಕಾಗಲ್ಲ. ಪಬ್ಲಿಕ್ಗೆ ಇನ್ಫಾರ್ಮೇಶನ್ ಇರಲ್ಲ, ಮತ್ತೆ ಇನ್ನೊಂದು ನಾವು ಎಂಟ್ರಿ ಆಗಕ್ಕಾಗಲ್ಲ. ಸೊ ಅಲೌ ಮಾಡಲ್ಲ ನಮ್ಗೆ. ಇದು ಲಾರ್ಜ್ ಅಮೌಂಟು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು, ಸೊ ಮ್ಯೂಚುವಲ್ ಫಂಡು, ಬಿಗ್ ಇನ್ಸ್ಟಿಟ್ಯೂಷನಲ್, ಬಿಗ್ ಶಾರ್ಪ್ ಇವರು ಇಲ್ಲಿ ಇದ್ಬಿಡು. ಇಲ್ಲಿ ಒಂದು ವೈಟ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಎಂಟ್ರಿ ಆಗ್ಬಹುದು. ಸೊ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಓನ್ಲಿ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಅಷ್ಟೇ ಇಲ್ಲಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗ್ತಾರೆ. ನಮಗ್ ಬೇಕಾಗಿದ್ದು ಗ್ರೇ ಮಾರ್ಕೆಟ್. ಗ್ರೇ ಮಾರ್ಕೆಟ್ ಅಂದ್ರೆ IPOದಲ್ಲಿ ಒಂದು ಗ್ರೇ 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 ಮಾರ್ಕೆಟ್ ಅನಾಲಿಸಿಸ್ ಅಂತ ಇರ್ತಾರೆ. ಇದು ಸ್ಪೆಷಲಿಸ್ಟ್ ಮತ್ತೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಳು ಇರ್ತಾರೆ. ಸೊ ಇದು ಏನಂದ್ರೆ ಅನ್ಅಫಿಷಿಯಲ್ ಬಟ್ ಲೀಗಲ್ ಬಟ್ ಅನ್ಅಥರೈಸ್ಡ್ ಅಲ್ಲ ಇದು. ಸೊ ಇದೇನಪ್ಪ ಅಂತಂದ್ರೆ ಯಾವುದೇ ಒಂದು ಕಂಪ್ನಿ ಅನ್ನೋ ಕಂಪ್ನಿ ಈಗ ಪಬ್ಲಿಕ್ ಅಂದ್ರೆ IPO ಅಪ್ಲೈ ಮಾಡಿದ್ರೆ ಐ ಪಿ ಒ ಬರ್ತದಂದ್ರೆ ಸೊ ಒಂದು ₹100 ಏನ್ ಮಾಡುತ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಕಂಪ್ನಿ ಫಿಕ್ಸ್ ಮಾಡಿತ್ತು. ಕಂಪ್ನಿಗೆ ಫಿಕ್ಸ್ ಮಾಡತ್ತಂದ್ರೆ ಆ ಕಂಪ್ನಿ ಫಂಡಮೆಂಟಲ್ಸ್ ಮತ್ತು ಮಾರ್ಕೆಟ್ ಕಂಡೀಷನ್ ಮೇಲೆ ಅವ್ರು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ, ಒಂದು ಶೇರ್ ಪ್ರೈಸ್. ಸೊ ಒಂದು ಕಂಪ್ನಿ ₹100 ಇದ್ದಾರೆ. ಇದು ಗ್ರೇ ಮಾರ್ಕೆಟ್ ಅನಾಲಿಸಿಸ್ ಏನ್ ಮಾಡ್ತಾರೆ, ಸೊ ಇದಕ್ಕೆ ಒಂದು ಒಂದು ಪ್ರೈಸ್ ಕೊಡ್ತಾರೆ ಅವರು. ಸೊ ₹100 ಏನಾಗುತ್ತೆ, ಆಲ್ರೆಡಿ ಮಾರ್ಕೆಟ್ ಮಾರ್ಕೆಟ್ ಅಂದ್ರೆ ಒಂದು ಕಂಪ್ನಿ ಪ್ರೈಸ್ ₹100 ಇದೆ. ಸೊ ಗ್ರೇ ಮಾರ್ಕೆಟ್ ಅಲ್ಲಿ ಏನಂತಂದ್ರೆ 110 ಇಲ್ಲ ಅಂದ್ರೆ 120 ಈ ತರ ಏನಾಗುತ್ತೆ ಬೇಸ್ಡ್ ಆನ್ ಅವ್ರ ಅನಾಲಿಸಿಸ್ ಪ್ರಕಾರ. ಗ್ರೇ ಮಾರ್ಕೆಟ್ ಅಂದ್ರೆ ಗ್ರೇ GMP ಅಂತ ಬರುತ್ತೆ. ಸೊ ಗ್ರೇ ಮಾರ್ಕೆಟ್ ಪಾಸಿಟಿವ್ ಇದ್ರೆ ಸೊ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತಂದ್ರೆ ಮಾರ್ಕೆಟ್ ಗ್ರೋತ್ ಆಗುತ್ತೆ. ಸೊ 100 ಇಂದ 110 ಅಲ್ಲ 120 ಆಗುತ್ತೆ ಅನ್ನೋದು. ಸೊ ಮಾರ್ಕೆಟ್ ನೆಗೆಟಿವ್ ಇದ್ರೆ ಸೊ ಮಾರ್ಕೆಟ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಇದೇನಪ್ಪಾ ಅಂತಂದ್ರೆ ಒಂದು ಕಂಪ್ನಿ ಲಿಸ್ಟ್ ಹಾಕಿನ ಮುಂಚೆನೆ ಸೊ ಇಲ್ಲಿ ಏನಂತ ಡಿಸೈಡ್ ಇಲ್ಲಿ ಇದು ಅಫಿಷಿಯಲಿ ಲಿಸ್ಟೆಡ್ ಮಾಡ್ತಾರೆ. ಸೊ ಅಂತದಕ್ಕೆ ಗ್ರೇ ಮಾರ್ಕೆಟ್ ಅಂದ್ರೆ IPO ಅಂದ್ರೆ ಗ್ರೇ ಮಾರ್ಕೆಟ್ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಇದು ಜಸ್ಟ್ ಒಂದು ಓವರ್ ವ್ಯೂ ನೋಡೋಣ.
ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಲ್ಲಿ ಯಾವ ತರ ನಮ್ ಗೌರ್ಮೆಂಟ್ ಬಾಡಿ ರೆಗ್ಯುಲೇಟ್ ಮಾಡುತ್ತೆ ಅಂದ್ರೆ ಅದರಲ್ಲಿ 4 ಟೈಪ್ಸ್ ಇದೆ. ನಾವು ಮೇನ್ 4 ಟೈಪ್ಸ್ ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ RBI ಅಂತ ಒಂದು. RBI ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಸೆಕ್ಟರು ಮತ್ತು ಮನಿ ಮಾರ್ಕೆಟ್ ರಿಲೇಟೆಡ್ ಯಾವುದೇ ಒಂದು ವಿಷಯ, ಯಾವುದೇ ಒಂದು ಬ್ಯಾಂಕ್ ರಿಲೇಟೆಡ್ ನೀವು ಡಿಪಾಸಿಟ್ ಮಾಡಿದ ಹಣ ಆಗ್ಲಿ, ನೀವು ಆ ಅಂದ್ರೆ ಡಿಪಾಸಿಟ್ ಮಾಡಿದ್ದು ಮತ್ತು RD ಮಾಡಿದ್ದು ಏನೇ ಒಂದು ಬ್ಯಾಂಕ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರು, ಸೊ RBI ಒಂದು ಕಂಪ್ಲೇಂಟ್ ಮಾಡಿದ್ರೆ ಸೊ ಅದು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ಅದಕ್ಕೆ ನಿಮಗೆ ಒಂದು ಜಸ್ಟಿಫಿಕೇಶನ್, ನ್ಯಾಯ ಒದಗಿಸಿಕೊಡುತ್ತಾರೆ. ಸೊ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಸೆಬಿ ಏನಂತಂದ್ರೆ ಶೇರ್ ಮಾರ್ಕೆಟ್ ರಿಲೇಟೆಡ್. ಇದೇನಪ್ಪ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಸೆಕ್ಯೂರಿಟೀಸ್ ಅಂತಂದ್ರೆ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಎಲ್ಲ ಒಂದೇ. ಸೊ ಇದು ನಮ್ಗೆ, ನಾವು ಸ್ಟಡಿ ಮಾಡ್ತಿರೋದು, ನಮ್ಗೆ ಬೇಕಾಗಿರೋದು ಇದು ಮಾತ್ರ. ಸೊ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಆದ್ರೆ ನಾವೇನ್ ಮಾಡ್ಕೊಂತೀವಿ, ನಮ್ಗೆ ಯಾವುದೇ ರೀತಿಯಿಂದ ನಮ್ಗೆ ಯಾವುದೇ ಒಂದು ಅಂದ್ರೆ ಯಾರನ್ನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ, ಜಗಳ ಆಡಿದ್ರೆ, ಏನೋ ಒಂದು ಪ್ರಾಬ್ಲಮ್, ನಮ್ಗೆ ಏನೋ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತೀವಿ, ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಅದೇ ರೀತಿ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಕಂಪ್ನಿ ನಮ್ಗೆ ಫ್ರಾಡ್ ಆಯ್ತು, ಅದೇನೋ ನಮ್ಗೆ ಕಂಪ್ನಿಯಿಂದ ಯಾವುದು ಕರೆಕ್ಟ್ ಆಗಿ ನಮ್ಗೆ ಸಿಗ್ತಾ ಇರ್ಲಿಲ್ಲ ಅಂತಂದ್ರೆ, ಸೊ ಅವಾಗ ನಾವೇನ್ ಮಾಡ್ಬೇಕು, ಸೆಬಿ ಕಂಪ್ಲೀಟ್ ಮಾಡಿದ್ರೆ ಸೊ ಅವ್ರು ಆಕ್ಷನ್ ತಗೊಂಡು ನಮ್ಗೆ ಅದೊಂದು ನ್ಯಾಯ ಒದಗಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಏನಂತಂದ್ರೆ ಇನ್ಸೂರೆನ್ಸ್ ರಿಲೇಟೆಡ್. IRDA ಅಂದ್ರೆ ಇನ್ಸೂರೆನ್ಸ್ ಅಂತ. ಇನ್ಸೂರೆನ್ಸ್ ಮಾಡಿ ಇವಾಗಂತೂ ತುಂಬಾ ಪ್ರೈವೇಟ್ ಇನ್ಸೂರೆನ್ಸ್ ಕಂಪ್ನಿಗಳು ಇದಾವೆ. ಸೊ ಆ ಪ್ರೈವೇಟ್ ನೀವು ಕಟ್ಟಿರೋಂಥ ಇನ್ಸೂರೆನ್ಸ್ ಏನೋ ಒಂದು ಪ್ರಾಬ್ಲಮ್ ಆದ್ರೆ, ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದ್ರೆ, ಅವಾಗ ನೀವು IRDA ಒಂದು ಕಂಪ್ಲೇಂಟ್ ಮಾಡಿದ್ರೆ ಸೊ ಅವ್ರು ನಿಮ್ಗೆ ಅದಕ್ಕೊಂದು ಕಾನೂನು ರೀತಿಯಾಗಿ ನಿಮ್ ನ್ಯಾಯ ಒದಗಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಒಂದು ಪೆನ್ಷನ್ ಅಂತಂದ್ರೆ ಯಾರು ಪೆನ್ಷನ್ ತಗೊಂತಿರ್ತಾರೆ, ಸೊ ಅವ್ರ ಪೆನ್ಷನ್ ಅಲ್ಲಿ ಅಂದ್ರೆ ಅದು ಪೆನ್ಷನ್ ಬರ್ಲಿಲ್ಲ, ಏನೇನೋ ಒಂದು ಇಶ್ಯೂ ಆದ್ರೆ, ಸೊ ಅದು PFRDಗೆ, ಪೆನ್ಷನ್ ಫಂಡ್ ಅಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿಗೆ ಅವರು ಒಂದು ಕಂಪ್ಲೀಟ್ ಮಾಡಬಹುದು. ಸೊ ಇದು ಮಿನಿಸ್ಟರ್ ಆಫ್ ಫೈನಾನ್ಸ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಈ ತರ ಒಂದು 4 ಗೌರ್ಮೆಂಟ್ ಬಾಡಿ ರೆಗ್ಯುಲೇಟ್ ಮಾಡುತ್ತೆ. ಅದು ಒಂದೊಂದಾಗಿ ಒಂದೊಂದಕ್ಕೂ ಅವರೊಂದು ಆ್ಯಡ್ ಮಾಡ್ತಾ ಬಂದಿದ್ದಾರೆ. ನಮ್ಗೆ ಬೇಕಾಗಿ ನಾವು ಲುಕ್ ಮಾಡ್ತಿರೋದು ಯಾವುದಪ್ಪ ಅಂತಂದ್ರೆ ಸೆಬಿ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದರ ಶೇರ್ ಮಾರ್ಕೆಟ್. ಸೊ ನಾವು ಇದು ಗೊತ್ತಾಯ್ತಲ್ವ ಇವಾಗ. ನೆಕ್ಸ್ಟ್ ಮೂವ್ ಆಗೋಣ. ನಾವು ಜಸ್ಟ್ ಏನ್ ಮಾಡಿದೀವಪ್ಪ ಅಂದ್ರೆ ಇಲ್ಲಿ ಇನ್ನೊಂದ್ಸತಿ ಅಂದ್ರೆ ನೋಡೋಣ. ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ಅಂಡರ್ ಏನಾಗುತ್ತೆ, ಸೆಬಿ ಇರುತ್ತೆ. ಸೆಬಿ ಅಂಡರ್ದಲ್ಲಿ ಏನಪ್ಪಾ ಅಂದ್ರೆ 2 ಮಾರ್ಕೆಟ್ ಬರುತ್ತೆ. ಒಂದು ಪ್ರೈಮರಿ ಮಾರ್ಕೆಟ್, ಒಂದು ಸೆಕೆಂಡರಿ ಮಾರ್ಕೆಟ್. ಅಂದ್ರೆ IPO ಅಂದ್ರೆ ಫಸ್ಟ್ ಒಂದು ಕಂಪ್ನಿಯು IPO ಲಿಸ್ಟ್ ಆದ್ಮೇಲೆ ಏನಾಗುತ್ತೆ, ಸೆಕೆಂಡರಿ ಮಾರ್ಕೆಟಿಗೆ ಬರುತ್ತೆ. ಸೊ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾನು ಹೇಳಿದ್ನಲ್ಲ ಒಳಗ BSE ಮತ್ತು NSE, ಇದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಮುಂದೆ ತಿಳ್ಕೊಳ್ಳೋಣ. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲಿ IPO ಅಂತಂದ್ರೆ ಅನ್ಲಿಸ್ಟೆಡ್ ಕಂಪ್ನಿಗಳು. NSE ಸಾರಿ, ಇದರಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಲಿಸ್ಟೆಡ್ ಕಂಪ್ನಿಗಳು 915 ಇಂದ 315 ವರೆಗೆ ನೀವು ಬೈ ಮತ್ತು ಸೆಲ್ ಮಾಡ್ಬೋದು. ಸೊ ಇಲ್ಲಿ ಏನಂತಂದ್ರೆ ಯಾವುದೇ ಒಂದು ಕಂಪ್ನಿ IPO ಲಿಸ್ಟ್ ಆದ್ರೆ ಫಸ್ಟ್ ಟೈಮ್ ನೀವು ಈ ಕಂಪ್ನಿ IPO ಬಂದ ಮೇಲೆನೆ ಸೊ ನೀವು ಬೈ ಮಾಡ್ಬೋದು. ಸೊ ಇದಕ್ಕೆ ಅನ್ಲಿಸ್ಟೆಡ್ ಕಂಪ್ನಿ ಅಂತೀವಿ. ಪ್ರೈಮರಿ ಮಾರ್ಕೆಟ್ ಅಂದ್ರೆ IPO ಲಿಸ್ಟ್ ಆದಂತ ಕಂಪ್ನಿಗಳಿಗೆ ಸೊ ಆ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಸೆಕೆಂಡರಿ ಲಿಸ್ಟ್ ಅಂದ್ರೆ ಆಲ್ರೆಡಿ ಬೈ ಮತ್ತು ಸೆಲ್ ಮಾಡ್ತಕ್ಕಂಥ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಲಿಸ್ಟೆಡ್ ಕಂಪ್ನಿಗಳಿಗೆ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ BSE ಮತ್ತು NSE ಅಂತ 2 ಎಕ್ಸ್ಚೇಂಜ್ ಥ್ರೂ ಮುಖಾಂತರ ಅದು ಲಿಸ್ಟ್ ಆಗಿರುತ್ತೆ. NSE ಆಗಿರ್ಬೋದು, BSE ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು IPO ಇದು ಮಾಡೋಣ. ಒಂದು IPO ನೋಡಿ, ಐ ಪಿ ಒ ಅಂದ್ರೆ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಕಂಪ್ನಿ ಲಿಸ್ಟ್ ಆಗ್ಬೇಕಾದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಸೊ ಆ ರೂಲ್ಸ್ ರೆಗ್ಯುಲೇಷನ್ಸ್ ನೋಡೋಣ. ಇಲ್ಲಿ ಯಾವುದೇ ಒಂದು ಎನ್ನ ಕಂಪ್ನಿ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ಬೇಕಾದ್ರೆ, ಸೊ ಲಿಸ್ಟ್ ಆಗ್ಬೇಕಾದ್ರೆ ಆ ಕಂಪ್ನಿ 5 years ಆಗಿರ್ಬೇಕು, ಮಿನಿಮಮ್ 5 years ಆಗಿರ್ಬೇಕು ಓಪನ್ ಆಗಿ ಲಾಂಚ್ ಆಗಿ. ಸೊ 200 ಎಂಪ್ಲಾಯೀಸ್ ಇರಬೇಕು,
ನೆಟ್ವರ್ತ್ ಇನ್ ಮಿನಿಮಮ್ ಇಲ್ಲ ಅಂದ್ರೆ 300 crore ಇರಬೇಕು. ಸೊ ಡೆಪ್ ಟು ಇಕ್ವಿಟಿ 0.5. 0.5 ಅಂದ್ರೆ ಅಸೆಟ್ ಬಂದು ಅವ್ರದ್ದು 100 CR ಇದ್ರೆ, ಎಕ್ಸಾಂಪಲ್ 100 CR ಇದ್ರೆ, ಸೊ ಡೆಪ್ಟು ಕೂಡ 100 CR, 100 ಆಗ್ಲಿ 200 ಆಗ್ಲಿ ಇರಬಾರ್ದು. ಸೊ 100 CR ಇದ್ರೆ, ಸೊ ಇದಕ್ಕೆ ಏನಪ್ಪಾ ಅಂದ್ರೆ 50% ಇದ್ರೆ ನಾವೇನಂದ್ರೆ 0.5 ಅಕ್ಸೆಪ್ಟ್ ಮಾಡ್ತೇವೆ. ಎಲ್ದಿ ಫೈನಾನ್ಸಿಯಲ್ ಅಂದ್ರೆ ಸೊ ಅವ್ರೆಲ್ಲಾನು ಟ್ಯಾಕ್ಸಸ್ ಆಗ್ಲಿ, ಫೈನಾನ್ಸಿಯಲ್ ಫಂಡಮೆಂಟಲ್ ತುಂಬಾ ಸ್ಟ್ರಾಂಗ್ ಇರಬೇಕು. ಸೊ ಸಸ್ಟೈನಬಲ್ ಬಿಸ್ನೆಸ್ ಅಂದ್ರೆ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು, ಗ್ರೋತ್ ಆಗ್ತಾ ಹೋಗ್ಬೇಕು ಅದೆಲ್ಲಾನು. ಸೊ ಒಂದು ಸೆಬಿ ಏನ್ ಮಾಡುತ್ತೆ, IPO ಅಪ್ಲೈ ಮಾಡಿದ ಮೇಲೆ ಸೊ ಇದೆಲ್ಲಾನು ಚೆಕ್ ಮಾಡುತ್ತೆ. ನೆಕ್ಸ್ಟ್ ನಮ್ಮ ಮೇನ್ ಕಾನ್ಸೆಪ್ಟ್ಗೆ ಬರೋಣ. ಸೊ IPO ನಾವಿದೂನು IPO ಅಂದ್ರೆ ಒಂದು ಮಿನಿಸ್ಟರ್ ಆಫ್ ಫೈನಾನ್ಸ್ ಇಂದ ಯಾವ ತರ ಅಂತ ನಾವು ನೋಡ್ಕೊಂತ ಬಂದಿವಿ. ಸೊ ಫೈನಲ್ ಏನು IPO ಅಂತಂದ್ರು. IPO ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಸೊ ಯಾಕೆ IPO ಬರ್ತವೆ ಅಂದ್ರೆ, ಅನ್ನೋ ಕಂಪ್ನಿ ಈ ಫಂಡ್ ರೈಸ್ ಮಾಡಕ್ ಬರುತ್ತೆ. IPO ಏನಾಗುತ್ತಂದ್ರೆ ಫಂಡ್ ರೈಸ್ ಮಾಡಕ್ಕೆ ಯಾರಿಂದ, ಪಬ್ಲಿಕ್ ಇಂದ. ಪಬ್ಲಿಕ್ ಇಂದ ನಾವು ಎದಕ್ ಬರ್ತಾ ಇದೀವಿ ಅಂದ್ರೆ, ರಿಟೇಲರ್ಸ್ ನಾವು ನೀವು. ಸೊ ಒಂದು ವೆಲ್ತ್ ಕ್ರಿಯೇಷನ್ಗೋಸ್ಕರ ನಾವು ದುಡ್ಡು ಹಾಕಿ ಒಂದು ಬೈ ಮಾಡ್ತೀವಿ. ಸೊ ಅದಕ್ಕೊಂದು ಇಷ್ಟು ಪರ್ಸೆಂಟೇಜ್ ಇಷ್ಟು ಹ್ಯಾಡ್ ಆಗುತ್ತಾ ಹೋಗುತ್ತೆ. ಸೊ ವೆಲ್ತ್ ಕ್ರಿಯೇಷನ್ ಗೊತ್ತು. ಕಂಪ್ನಿ ಯಾಕೆ ಬರುತ್ತೆ ಅಂದ್ರೆ, ರೈಸಿಂಗ್ ಕ್ಯಾಪಿಟಲ್ ಫ್ರಮ್ ದ ಪಬ್ಲಿಕ್ ಇನ್ವೆಸ್ಟರ್. ಸೊ ಇಲ್ಲಿ ಬರಕ್ಕೆ ಏನ್ ಕಾರಣ, ಯಾಕೆ ಇದು ಶೇರ್ ಮಾರ್ಕೆಟ್ ಚೂಸ್ ಮಾಡುತ್ತೆ ಕಂಪ್ನಿಗಳು ಅಂದ್ರೆ, ಅನ್ನೋ ಕಂಪ್ನಿ ಇರುತ್ತೆ, ಇದು ವೆಲ್ ಬಿಸ್ನೆಸ್ ಇರುತ್ತೆ, ಸೊ ಫೇಮಸ್. ಸೊ ಇವ್ರು ಏನ್ ಮಾಡ್ತಾರೆ, ಒಂದು ಬ್ರಾಂಚ್ ಆಗ್ಲಿ ಇಲ್ಲಾಂದ್ರೆ ಈ ಬಿಸ್ನೆಸ್ ಎಕ್ಸ್ಟೆಂಡ್ ಇಲ್ಲ ಅಂದ್ರೆ ಬಿಗ್ ಚೆನ್ನಾಗಿ ಗ್ರೋತ್ ಆಗಿ ಏನೋ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಪ್ಲಾನ್ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಇವ್ರಿಗೆ ಕಣ್ಣಿ ಕಾಣದೆ ಶೇರ್ ಮಾರ್ಕೆಟ್ ಏನಪ್ಪಾ ಅಂತಂದ್ರೆ, ಸೊ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಇವ್ರು ಏನ್ ಮಾಡ್ತಾರೆ, ಒಂದು 100 CR ಇವರಿಗೆ ದುಡ್ಡು ಬೇಕಾಗಿರುತ್ತೆ ಒಂದು ಬ್ರಾಂಚ್ ಓಪನ್ ಮಾಡಕ್ಕೆ, ಅದ್ರ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಕ್ಕೆ. ಸೊ ಇವ್ರು ಏನ್ ಮಾಡ್ತಾರೆ, ಅವಾಗ ಒಂದು ಬ್ಯಾಂಕ್ ಹತ್ತು ಹೋದ್ರೆ ಮಂತ್ಲಿ EMI ಕಟ್ಟಬೇಕು, ಫೈನಾನ್ಸ್ ರಿಲೇಟೆಡ್ ಹೋದ್ರೆ ಮಂತ್ಲಿ EMI ಮತ್ತೆ ಇಯರ್ಲಿ ಕೊಟ್ಕೊಂತ ಹೋಗ್ಬೇಕು, ಇಂಟ್ರೆಸ್ಟ್ ಕೊಡ್ಬೇಕು. ಅದೇ ಫ್ರೆಂಡ್ಸ್ ಅಂತ ಹೋದ್ರು ಕೂಡ ಅವ್ರ ದುಡ್ಡು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಇವತ್ತಿಲ್ ನಾಳೆ ದುಡ್ಡು ಕೊಡ್ಲೇಬೇಕು. ಸೊ ಇವ್ರಿಗೆ ಏನಾಗುತ್ತೆ ಅಂತಂದ್ರೆ, ಅವ್ರು ಆಲೋಚನೆ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ, ನಮಗೆ ಫ್ರೀ ಆಗಿ ಅಂತ ಅನ್ನೋದು ಪಬ್ಲಿಕ್ ದುಡ್ಡು, ಅದಕ್ಕೆ ಪಬ್ಲಿಕ್ ದುಡ್ಡು ತಗೊಂಡು ಒಂದು ಅದಕ್ಕಿಷ್ಟು ಅಮೌಂಟ್ ಅವ್ರ ಬಂದಂತ ಇನ್ಕಮ್ ಅಲ್ಲಿ ನಮಗೆ ಒಂದಿಷ್ಟು ಅಮೌಂಟ್ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ ಕಂಪ್ನಿ, ಏನ್ ಮಾಡುತ್ತೆ, ಐ ಪಿ ಒ ಸಾರಿ ಶೇರ್ ಮಾರ್ಕೆಟ್ ಚೂಸ್ ಮಾಡುತ್ತೆ. ಶೇರ್ ಮಾರ್ಕೆಟ್ಗೆ ಏನ್ ಮಾಡುತ್ತೆ, ಸೆಬಿಗೆ ಒಂದು ರಿಕ್ವೆಸ್ಟ್ ಮಾಡುತ್ತೆ, ಸೆಬಿಗೆ. ಸೊ ನಂದು ಈ ತರ ಬಿಸ್ನೆಸ್ ಇದೆ, ಸೊ ನನಗೆ ಈ ಬಿಸ್ನೆಸ್ಗೆ ಒಂದು 100 CR ನನಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಕ್ಕೆ, ನಾನು ಡೆವಲಪ್ಮೆಂಟ್ ಮಾಡಕ್ಕೆ ನಂಗೆ ದುಡ್ಡು ಬೇಕು. ಸೊ ಪಬ್ಲಿಕ್ ಇಂದ ನನಗೆ ದುಡ್ಡು ಮಾಡಿ, ಇನ್ವೆಸ್ಟರ್ ಕಡೆಯಿಂದ ನಾನು ದುಡ್ಡು ಕೊಡಿಸಿ ಅಂತ. ಸೊ ಅವ್ರೆಲ್ಲಾ ರೀತಿಯಿಂದನ ಒಂದು ಬಿಸ್ನೆಸ್ ಬಗ್ಗೆ ಎಲ್ಲಾ ತರ ಅನಾಲಿಸಿಸ್ ಮಾಡಿ ಅವಾಗ IPO ಲಿಸ್ಟ್ ಮಾಡ್ತಾರೆ. ಸೊ IPO ಕಾಲ್ ಮಾಡಿ, ಸೊ IPO ಮುಖಾಂತರನೇ ಫಸ್ಟ್ ಟೈಮ್ ನಾವು ಪಬ್ಲಿಕ್ ಅಲ್ಲಿ ಬೈ ಮಾಡ್ತೀವಿ ಆ ಕಂಪ್ನಿ ಸೇರು. ಸೊ ಅದಕ್ಕೆ ನಾವು IPO ಅಂತ ಕರೆಯೋದು. ಯಾವಾಗ ಅಂತಂದ್ರೆ ಫಸ್ಟ್ ಪಬ್ಲಿಕ್ ಅಲ್ಲಿ ಹ್ಮ್ ಅದು IPO ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ, ಅದೇನಾಗತ್ತೆ ಮತ್ತು IPO ಲಿಸ್ಟ್ ಆಗುತ್ತೆ. ಲಿಸ್ಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, BSE ಮತ್ತು NSE ಅಲ್ಲಿ ಲಿಸ್ಟ್ ಆಗುತ್ತೆ. ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಆದ್ಮೇಲೆ, ಸೊ ಲಿಸ್ಟ್ ಆದ್ಮೇಲೆ ಸೊ ಕೆಲವ್ರು ಏನ್ ಮಾಡ್ತಾರೆ, ಅದೇ ಕಂಟಿನ್ಯೂ ಮಾಡ್ತಾರೆ, ಕೆಲವ್ರು ಏನಂತಾರೆ ಎಕ್ಸಿಟ್ ಆಗ್ತಾರೆ ಅಲ್ಲಿ. ಅದು ಆ ಲಿಸ್ಟ್ ಆದ್ಮೇಲೆ, ಅಲರ್ಟ್ ಆದ್ಮೇಲೆ ಎಕ್ಸಿಟ್ ಆಗ್ತಾರೆ. ಇನ್ನು ಕೆಲವರು ಕಂಟಿನ್ಯೂ ಆಗ್ತಾರೆ. ಇನ್ನೊಂದ್ರೆ ಇಲ್ಲಿ ಫ್ರೆಶ್ ಎಂಟ್ರಿ ಬರ್ತಾರೆ. ಮತ್ತೆ ಫ್ರೆಶ್ ಎಂಟ್ರೀಸ್ ಅಂದ್ರೆ ಫ್ರೆಶ್ ಬೈಯರ್ಸ್ ಬರ್ತಾರೆ. ಆಫ್ಟರ್ ಅದು ಅವ್ರು ಕೆಲವರು ಸೆಲ್ ಮಾಡ್ತಾರೆ, ನೇವ್ ಎಂಟ್ರೀಸ್ ಬರ್ತಾರೆ. ಸೊ ಇಲ್ಲಿ IPO ಇದಿಲ್ವಾ. ನೋಡಿ, ಟೂ ಟೈಪ್ ಆಫ್ IPO ಇದೆ. ಒಂದು ಫಿಕ್ಸ್ಡ್ IPO, ಒಂದು ಫ್ಲೋಟಿಂಗ್ IPO. ಫಿಕ್ಸ್ಡ್ IPO ಅಂತಂದ್ರೆ ಆಲ್ರೆಡಿ ಮಾರ್ಕೆಟ್ ಕಂಡೀಷನ್ ಮತ್ತು ಫಂಡಮೆಂಟಲ್ ಮುಖಾಂತರನೇ ಅದು ಫಿಕ್ಸ್ ಮಾಡಿರ್ತಾರೆ ಇಷ್ಟೇ ಅಂತ. ಸೊ ಫ್ಲೋಟಿಂಗ್ ಅಂತಂದ್ರೆ ರೇಂಜ್ ಬಾಂಡ್ ಇರುತ್ತೆ. ಸೊ ಒನ್ ಬೈ ಒನ್ ಚೆಕ್ ಮಾಡೋಣ.
ಫಿಕ್ಸ್ಡ್ ಐ ಪಿ ಒ ದ ಫಿಕ್ಸ್ಡ್ ಐ ಪಿ ಒ ಏನಂತಂದ್ರೆ ಕನ್ಸ್ಟೆಂಟ್ ಆಗಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಶೇರ್ ಪ್ರೈಸ್, ಕರೆಂಟ್ ಶೇರ್ ಪ್ರೈಸ್ ಎಷ್ಟಿರುತ್ತೆ ಅಂದ್ರೆ ಶೇರ್ ಪ್ರೈಸ್ ಎಷ್ಟಪ್ಪಾ ಅಂತಂದ್ರೆ 125 rupees ಅಂತ ತಿಳ್ಕೊ. ಇದು 25 rupeesನೇ ಇದು ಒಂದು ಶೇರ್ ಬೈ ಮಾಡ್ಬೇಕು. 25 rupees ಕೊಟ್ಟು ಒಂದು ಶೇರ್ ನೀವು ಬೈ ಮಾಡ್ಬೇಕಾಗತ್ತೆ. ಸೊ ಇದು ಕನ್ಸಿಸ್ಟೆಂಟ್ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಅಂದ್ರೆ ಬಿಫೋರ್ ಐ ಪಿ ಓಪನ್ ಹಾಕಿನ ಮುಂಚೆನೆ ಗೊತ್ತಾಗುತ್ತೆ ಸಬ್ಸ್ಕ್ರಿಪ್ಷನ್ಗೆ ಒಂದು ಶೇರ್ಗೆ ನಾವು 25 rupees ಕೊಡ್ಬೇಕು ಅನ್ನೋದು. ಸೊ ಇದು ಏನಂದ್ರೆ ಫಿಕ್ಸ್ಡ್ ಐ ಪಿ ಒ ಅಂತ ಕರಿತೀವಿ. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ABC ಕಂಪ್ನಿ ಏನ್ ಮಾಡುತ್ತೆ, ಐ ಪಿ ಒಕ್ಕೆ ಅಂದ್ರೆ ಪಬ್ಲಿಕ್ ಫಿಕ್ಸ್ಡ್ ಐ ಪಿ ಒ ಬರಕ್ ಏನಾಗುತ್ತೆ 25 rupees ಪರ್ ಶೇರ್ ಇರುತ್ತೆ. ಅಂದ್ರೆ ಯಾರು ಅಪ್ಲೈ ಮಾಡ್ತಿರ್ತಾರೆ ಐ ಪಿ ಒಗೆ, ಸೊ ಅವ್ರು ಎಕ್ಸಾಕ್ಟ್ಲಿ ಎಷ್ಟು ಪೇ ಮಾಡ್ತಾರೆ ಅಂದ್ರೆ ಒಂದು ಶೇರಿಗೆ 25 rupees ಪೇ ಮಾಡ್ತಾರೆ. ಸೊ ಇದು ಕಾನ್ಸ್ಟೆಂಟ್ ಇದು. ಸೊ ಇದಕ್ಕೇನು ಕರಿತೀವಿ ನಾವು, ಫಿಕ್ಸ್ಡ್ ಐ ಪಿ ಒ ಅಂತ ಕರಿತೀವಿ ನಾವು. ಎನ ಕಂಪ್ನಿ ನೋಡಿ, ಇನ್ನೊಂದು ಸತಿ ನೋಡಿ, ಎನ ಕಂಪ್ನಿ ಏನ್ ಮಾಡುತ್ತೆ 25 rupeesಗೆ ಪರ್ ಶೇರ್ ಕೊಟ್ಟು ಇನ್ವೆಸ್ಟರ್ ಯಾರು ಅಪ್ಲೈ ಮಾಡ್ತಾರೆ ಐ ಪಿ ಒ ಅವ್ರು ಪೇ ಮಾಡ್ಬೇಕು ಎಷ್ಟು 25 rupeesಗೆ ಒಂದು ಶೇರು ಅಂತ. ಒಂದು ಶೇರ್ ಇದು ಫಿಕ್ಸ್ಡ್ ಐ ಪಿ ಒ ಅಂತ ಕರಿತೀವಿ. ಫ್ಲೋಟಿಂಗ್ ಐ ಪಿ ಒ ಅಂದ್ರೆ ಏನು? ಫ್ಲೋಟಿಂಗ್ ಐ ಪಿ ಒ ಅಂದ್ರೆ ಇದು ರೇಂಜ್ ಬಾಂಡ್ ಅಂತ. ಇದು ರೇಂಜ್ ಬಾಂಡ್. ಇದು ರೇಂಜ್ ಬಾಂಡ್ ಅಂದ್ರೆ ಬುಕ್ ಬಿಲ್ಡ್ ಐ ಪಿ ಒ ಇಸ್ ದ ನಾಟ್ ಫಿಕ್ಸ್ಡ್, ಯು ಕ್ಯಾನ್ ಸೆಲೆಕ್ಟ್ ದ ಆಪ್ಷನ್ಸ್. ರೇಂಜ್ ಬಾಂಡ್ ಅಂದ್ರೆ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ 20 rupees ಇಂದ 24 rupees ಅಂತ ಒಂದು ರೇಂಜ್ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದಕ್ಕೂ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, 20 ಡಿಮ್ಯಾಂಡ್ ಜಾಸ್ತಿ ಇದೆನಾ, 24 ಡಿಮ್ಯಾಂಡ್ ಜಾಸ್ತಿ ಇದೆನಾ, ಯಾವುದಕ್ಕೆ ಇನ್ವೆಸ್ಟರ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾರೆ, ಸೊ ಫೈನಲ್ ಲಿಸ್ಟ್ ಇಲ್ಲಿ ಆಗುತ್ತೆ. ಸೊ ಇದಕ್ಕೆ ರೇಂಜ್ ಬಾಂಡ್ ಅಂತ ಕರಿತೀವಿ. ಅಂದ್ರೆ ಫೈನಲ್ ಆಗಿ ಯಾವುದಕ್ಕೂ ಪ್ರೊಸೆಸ್ ಏನಾಗುತ್ತಪ್ಪ ಅಂದ್ರೆ ಇನ್ವೆಸ್ಟರ್ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ, 20 ಬರುತ್ತೋ 24 ಬರುತ್ತೆ, ಇದಕ್ಕೆ ನಾವೇನ್ ಕರಿತೀವಿ ಫ್ಲೋಟಿಂಗ್ ಐ ಪಿ ಒ ಅಂತ. ಆಲ್ಮೋಸ್ಟ್ ಅಲ್ಲಿ ನಾವು ನೋಡ್ತಿರೋದೇ ಫ್ಲೋಟಿಂಗ್ ಐ ಪಿ ಒ ಇರುತ್ತೆ, ರೇಂಜ್ ಬಾಂಡೇ ಜಾಸ್ತಿ ನೋಡ್ತಾ ಇರೋದು, ಐ ಪಿ ಒ ಬರ್ತಿರೋದು. ಸೊ ಐ ಪಿ ಒ ಏನಪ್ಪಾ ಅಂದ್ರೆ ಇನ್ ಫ್ಲೋಟಿಂಗ್ ಐ ಪಿ ಒ ದ ಕಂಪ್ನಿ ಪ್ರೊವೈಡ್ಸ್ ಎ ಪ್ರೈಸ್ ರೇಂಜರ್ price band within which investor can bid for share. The finally share price determined after bidding process based on the demand for investor. This method allows for the price discovery based on the market demand. ಮಾರ್ಕೆಟ್ ಡಿಮ್ಯಾಂಡ್ ಮುಖಾಂತರ ಒಂದು ಪ್ರೈಸ್ ಆಗುತ್ತೆ. ABC ಅನ್ನೋ ಕಂಪ್ನಿ ಏನಂತ ಐ ಪಿ ಒ ಬರ್ತಾ ಇದೆ, ಅದು ಏನೋ ರೇಂಜ್ ಬಾಂಡ್ ಅಂದ್ರೆ 20 ಇಂದ 24ಗೆ ಇದಾಗ್ತಾ ಇದೆ. ಇದರಲ್ಲಿ ಯಾವುದಕ್ಕೂ ಡಿಮ್ಯಾಂಡ್ ಜಾಸ್ತಿ ಇದೆ, ಇಫ್ ದ ಡಿಮ್ಯಾಂಡ್ ಈಸ್ ಜಾಸ್ತಿ ಡಿಮ್ಯಾಂಡ್ ಇದ್ರೆ 24 ರೂಪಾಯಿಗೆ ಕ್ಲೋಸ್ ಆಗುತ್ತೆ. ಡಿಮ್ಯಾಂಡ್ಗಿನ ಕಮ್ಮಿ ಇದ್ರೆ ಲೋ ಇದ್ರೆ ಸೊ 20 ರೂಪಾಯಿಗೆ ಕ್ಲೋಸ್ ಆಗುತ್ತೆ ಇದು ಐ ಪಿ ಒ. ಕೀ ಡಿಫರೆನ್ಸ್ ನೋಡೋಣ. ಕೀ ಡಿಫರೆನ್ಸ್ ಅಂತಂದ್ರೆ ಪ್ರೈಸ್ ಸಿಟ್ಟಿಂಗ್ ಅಂದ್ರೆ ಫಿಕ್ಸ್ಡ್ ಐ ಪಿ ಒ ಅಂಡ್ ಫ್ಲೋಟಿಂಗ್ ಐ ಪಿ ಒ. ಪ್ರೈಸ್ ಫಿಕ್ಸ್ಡ್ ಅಂದ್ರೆ ಇಲ್ಲಿ ಅಂದ್ರೆ ಓಪನ್ ಬಿಫೋರ್ ಐ ಪಿ ಒ ಮುಂಚೆನೆ ಒಂದು ಕಂಪ್ನಿ ಫಿಕ್ಸ್ ಆಗ್ತದೆ ಅದು ಎಷ್ಟಿದೆ ಅಂತ. 120 ಒಂದು ಶೇರ್ ಪ್ರೈಸ್ 20 ಅಂತ ಇದು ಫಿಕ್ಸ್ಡ್ ಆಗಿರುತ್ತೆ. ಇದು ಫ್ಲೋಟಿಂಗ್ ಅಂತಂದ್ರೆ 20 ಇಂದ 24 ವರೆಗೆ ಯಾವದಕ್ಕೆ ಡಿಮ್ಯಾಂಡ್ ಜಾಸ್ತಿ ಡಿಮ್ಯಾಂಡ್ ಇತ್ತಂದ್ರೆ 24ಗೆ ಕ್ಲೋಸ್ ಆಗುತ್ತೆ. ಸೊ ಲೋ ಡಿಮ್ಯಾಂಡ್ ಇತ್ತಂದ್ರೆ 20ಗೆ ಇದಾಗುತ್ತೆ. ಸೊ ಇಲ್ಲಿ ಯಾವುದು ಡಿಮ್ಯಾಂಡ್ ಇರಲ್ಲ, ಸಬ್ಸ್ಕ್ರಿಪ್ಷನ್ ಮೇಲೆ ಗೊತ್ತಾ ಇದಂದ್ರೆ 20 rupees ಕೊಟ್ಟೆ ಪರ್ ಶೇರ್ ಆಗುತ್ತೆ. ಇನ್ವೆಸ್ಟರ್ ಸರ್ಟನಿಟಿ ಅಂದ್ರೆ ಈ ಫಿಕ್ಸ್ಡ್ ಐ ಪಿ ಒದಲ್ಲಿ ಇನ್ವೆಸ್ಟರ್ ಗೊತ್ತಿರುತ್ತೆ ಒಂದು ಸೇರಿಗೆ ನಾವು ಎಷ್ಟು ಎಕ್ಸಾಕ್ಟ್ ಆಗಿ ಬೈ ಮಾಡ್ತೀವಿ ಅನ್ನೋದು. ಸೊ ಇಲ್ಲಿ ಏನಂತಂದ್ರೆ ಇನ್ವೆಸ್ಟರ್ಗೆ ಗೊತ್ತಾಗಲ್ಲ, ಬಿಡ್ಡಿಂಗ್ ಮುಖಾಂತರ ಯಾವುದಕ್ಕೂ ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ಅದ್ರ ಮುಖಾಂತರನೇ ನಾವು 24 ಕ್ಲೋಸ್ ಆಗುತ್ತೋ 20 ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ, ಡಿಪೆಂಡ್ ಅಪಾನ್ ಡಿಮ್ಯಾಂಡ್ ಮೇಲೆ, ಇನ್ವೆಸ್ಟರ್ ಡಿಮ್ಯಾಂಡ್ ಮೇಲೆ. ಪ್ರೈಸ್ ಡಿಸ್ಕವರಿ ಅಂದ್ರೆ ಕಂಪ್ನಿ ವ್ಯಾಲ್ಯೂಯೇಷನ್ ಬೇಸ್ಡ್ ಅಂದ್ರೆ ವ್ಯಾಲ್ಯೂಯೇಷನ್ ಮುಖಾಂತರ ಅದು ಮಾರ್ಕೆಟ್ ಕಂಡೀಷನ್ ಮತ್ತು ಕಂಪ್ನಿ ಫಂಡಮೆಂಟಲ್ ಸ್ಟೇಟ್ಮೆಂಟ್ ಹೇಗಿರುತ್ತೆ ಡಿಪೆಂಡ್ ಅಪಾನ್ ಅದ್ರ ಮೇಲೆ ಏನಾಗುತ್ತೆ ಫಿಕ್ಸ್ಡ್ ಐ ಪಿ ಒ ಆಲ್ರೆಡಿ ಫಿಕ್ಸ್ ಮಾಡ್ತಾರೆ. ಸೊ ಬೇಸ್ಡ್ ಡಿಮ್ಯಾಂಡ್ ಇಲ್ಲಿ ಇನ್ವೆಸ್ಟರ್ ಮೇಲೆ ಸಬ್ಸ್ಕ್ರಿಪ್ಷನ್ ಯಾವುದಕ್ಕೆ ಜಾಸ್ತಿ ಆಗುತ್ತೆ, 20ಗೆ ಜಾಸ್ತಿ ಆಗುತ್ತೋ 24ಗೆ ಜಾಸ್ತಿ ಆಗುತ್ತೋ 23ಗೆ ಆಗುತ್ತೋ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಫ್ಲೆಕ್ಸಿಬಿಲಿಟಿ ಅಂತ ಬಂದ್ರೆ ಇದು ಫ್ಲೆಕ್ಸಿಬಿಲಿಟಿ ಇರುತ್ತೆ, ಇದು ಏನಂದ್ರೆ ಫ್ಲೋಟಿಂಗ್ ಐ ಪಿ ಒ ಅಂದ್ರೆ ಮೋರ್ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಇರುತ್ತೆ.
ಹ್ಮ್ ನೋಡಿ, ಒಂದು ಐಫೆ ಅನಾಲಿಸಿಸ್ ಅಂದ್ರೆ ನಾವು ಒಂದು ಐಫೆ ಬಂದ್, ಈಗ ಐಫೆ ಲಿಸ್ಟ್ ಆಗ್ತಿದೆ ಅಂತಂದ್ರೆ, ಹೊಸ ಐಪಿಒ ನೀವು ಐಪಿಒ ಬಂದಿದೆ ಅಂತಂದ್ರೆ, ಐಫೆ ಅನಾಲಿಸಿಸ್ ಹೇಗ್ ಮಾಡ್ಬೇಕು, ಆ ಕಂಪ್ನಿ ನಾವು ಹೇಗೆ ಚೆಕ್ ಮಾಡಬೇಕು, ಅದು ಯಾವ ತರ ನಾವು ಅದಕ್ಕೆ ಚೆಕ್ ಮಾಡಬೇಕು, ಅದು ಐ ಪಿ ಗ್ರೋತ್ ಇದೆನಾ ಇಲ್ವಾ ಅಂತ. ಸೊ ನಾವೇನ್ ಮಾಡ್ತೀವಿ, ಫಸ್ಟ್ ಆಫ್ ಆಲ್ ಐ ಪಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ನಾ ಇಂಡಸ್ಟ್ರಿ ಚೆಕ್ ಮಾಡಬೇಕು, ರೀಸನ್ ಇದೆ, ಯಾವ ರೀಸನ್ಗೋಸ್ಕರ ಐ ಪಿ ಒ ಬರ್ತಾ ಇದೆ, ಫ್ರೆಶ್ ಇಶ್ಯೂ ಎಷ್ಟಿದೆ, ಆಫರ್ ಫಾರ್ ಸೇಲ್ ಎಷ್ಟಿದೆ, ಫೈನಾನ್ಸಿಯಲಿ ಹೇಗಿದೆ, ಇದು ಕಾಂಪಿಟೇಟರ್, ಈ ಕಂಪ್ನಿ ಕಾಂಪಿಟೇಟರ್ ಯಾರು ಇದ್ದಾರೆ, ಎಲ್ಲಾನು ಚೆಕ್ ಮಾಡಬೇಕು, ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ.